ನಮಸ್ಕಾರ ವೀಕ್ಷಕರೇ. ಮಲಬದ್ಧತೆ ಅಂತ ಅಂದರೆ ಏನು, ಮಕ್ಕಳಲ್ಲಿ ಮಲಬದ್ಧತೆ ಯಾಕಾಗಿ ಕಾಣಿಸ್ಕೊಳ್ಳುತ್ತೆ, ಹಾಗೆ ಅದರ ಕಾರಣಗಳೇನು, ಇವತ್ತು ಈ ಎಲ್ಲ ವಿಷಯಗಳ ಬಗ್ಗೆ ಕೂಲಂಕುಷವಾಗಿ ತಿಳಿದುಕೊಳ್ಳೋಣಂತೆ. ನಾನು ಡಾಕ್ಟರ್ ಪ್ರಕೃತಿ ಮಂಚಾಲೆ, ಕೃತ್ವಿ ಆಯುರ್ವೇದ, ದುರ್ಗಿಗುಡಿ, ಶಿವಮೊಗ್ಗ. ಮಲಬದ್ಧತೆ ಅಥವಾ ಕಾನ್ಸ್ಟಿಪೇಷನ್ ಇದು ಇಂದಿನ ದಿನಮಾನದಲ್ಲಿ ಅನೇಕರನ್ನ ಕಾಡ್ತಾ ಇರುವಂತಹ ಸಮಸ್ಯೆ. ಅದರಲ್ಲೂ ಸಹ ಮಕ್ಕಳಿಗೆ ಮಲಬದ್ಧತೆ ಬಂದಾಗ ಪೋಷಕರು ಆತಂಕಕ್ಕೀಡು ಆಗುವಂತಹದ್ದು ಸಹಜ. ಯಾಕೆ ಅಂತಂದ್ರೆ, ವಯಸ್ಕರಲ್ಲಿ ಮಲಬದ್ಧತೆ ಕಾಣಿಸ್ಕೊಂಡಾಗ ಯಾವುದೋ ಒಂದು ಚೂರ್ಣವನ್ನು ಅಥವಾ ಮಾತ್ರೆಯನ್ನು ತೆಗೆದುಕೊಳ್ಳುವಂತಹ ಅಭ್ಯಾಸವನ್ನ ಇಟ್ಕೊಂಡಿರ್ತಾರೆ. ಆದರೆ ಮಕ್ಕಳಿಗೆ ಇಂತಹ ಅಭ್ಯಾಸ ಮಾಡಲಿಕ್ಕೆ ಆಗೋದಿಲ್ಲ. ಇದು ಹ್ಯಾಬಿಟ್ ಫಾರ್ಮೇಷನ್ ಆಗಬಹುದು, ಡಿಪೆಂಡೆನ್ಸಿ ಕ್ರಿಯೇಟ್ ಮಾಡಬಹುದು ಅನ್ನುವಂತಹ ಆತಂಕ ಪೋಷಕರಿಗೆ ಸಹಜವಾಗಿ ಇರುತ್ತೆ. ಅದಕ್ಕಿಂತಲೂ ಮುಖ್ಯವಾಗಿ ಸಾಕಷ್ಟು ಜನ ಮಕ್ಕಳಲ್ಲಿ ಮಲಬದ್ಧತೆಯನ್ನು ನೋಡಿದಾಗ ಕಾಣಿಸುವಂತಹ ಅಂಶ ಏನು ಅಂತಂದ್ರೆ, ಅವರಿಗೆ ಮಲದ ಉತ್ಪತ್ತಿಯಲ್ಲಿ ಸಮಸ್ಯೆ ಇರೋದಿಲ್ಲ, ಬದಲಾಗಿ ಮಲವನ್ನು ಹೊರಗೆ ಹಾಕುವಂತಹ ಪ್ರಕ್ರಿಯೆಯಲ್ಲಿ ಸ್ವಲ್ಪ ಸಮಸ್ಯೆ ಕಾಣಿಸ್ಕೊಳ್ತಾ ಇರುತ್ತೆ. ಈಗ ಉದಾಹರಣೆಗೆ ಹೇಳಬೇಕು ಅಂತಂದ್ರೆ, ಮುಖ್ಯವಾಗಿ ಈ ಕಾನ್ಸ್ಟಿಪೇಷನ್ ಅನ್ನ ಫಂಕ್ಷನಲ್ ಕಾನ್ಸ್ಟಿಪೇಷನ್ ಮತ್ತೆ ಆರ್ಗ್ಯಾನಿಕ್ ಕಾನ್ಸ್ಟಿಪೇಷನ್ ಅನ್ನುವಂತಹ ವಿಂಗಡಣೆಯನ್ನ ಮಾಡಬಹುದು. ಆರ್ಗ್ಯಾನಿಕ್ ಕಾನ್ಸ್ಟಿಪೇಷನ್ ಅಂತ ಅಂದ್ರೆ ಕರುಳಿನಲ್ಲಿ ಇರುವಂತಹ ಯಾವುದಾದ್ರೂ ವ್ಯತ್ಯಾಸ ಇರಬಹುದು, ಗುದದ್ವಾರದಲ್ಲಿ ಇರುವಂತಹ ವ್ಯತ್ಯಾಸ ಇರಬಹುದು. ಆದರೆ ಮಕ್ಕಳಲ್ಲಿ ಕಾಣಿಸ್ಕೊಳ್ಳುವಂತಹ ಮಲಬದ್ಧತೆ ಅಥವಾ ಕಾನ್ಸ್ಟಿಪೇಷನ್ ಅಲ್ಲಿ ಇದರ ಹೊರತಾಗಿ ಮಲದ ಉತ್ಪತ್ತಿ ಸರಿಯಾಗಿ ಆಗ್ತಾ ಇರುತ್ತೆ, ಬಟ್ ಹೊರಗೆ ಹಾಕುವಂತಹ ಪ್ರಕ್ರಿಯೆಯಲ್ಲಿ ಸ್ವಲ್ಪ ಸಮಸ್ಯೆಗಳು ಕಾಣಿಸ್ಕೊಳ್ತಾ ಇರುತ್ತೆ ಅಷ್ಟೇ. ಹಾಗಾದ್ರೆ ಈ ಮಕ್ಕಳಲ್ಲಿ ಮಲಬದ್ಧತೆ ಕಾಣಿಸ್ಕೊಳ್ಳೋದಕ್ಕೆ ಕಾರಣಗಳೇನು ಅಂತ ನೋಡೋದಾದ್ರೆ, ಮೊದಲನೇದಾಗಿ ಮಕ್ಕಳು ನೀರನ್ನ ಕಡಿಮೆ ಸೇವನೆ ಮಾಡ್ತಾರೆ. ಶಾಲೆಯಲ್ಲಿ ವಾಶ್ರೂಮ್ ಯೂಸ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಂತ ಇರ್ಬೋದು, ಅಥವಾ ಆಟ ಪಾಠಗಳಲ್ಲಿ ನೀರು ಕುಡಿಯೋದಕ್ಕೆ ಮರೆಯುವಂತಹದ್ದಿರ್ಬೋದು. ಇಂಥದ್ದೆಲ್ಲದರಿಂದ ಏನ್ ಮಾಡ್ತಾರೆ ಅಂದ್ರೆ, ನೀರಿನ ಸೇವನೆ ಕಡಿಮೆ ಆಗ್ತಾ ಹೋಗುತ್ತೆ. ದೇಹಕ್ಕೆ ಬೇಕಾದಷ್ಟು ನೀರನ್ನ ಸೇವಿಸದೇ ಇದ್ದಾಗ ಮಲ ಗಟ್ಟಿಯಾಗಿ ಹೋಗುವಂತಹದ್ದು ಸಹಜ. ಇನ್ನು ಎರಡನೇದಾಗಿ ಮುಖ್ಯವಾಗಿ ನೋಡೋದಾದ್ರೆ, ಮೊಬೈಲ್ ಇರಬಹುದು ಅಥವಾ ಟಿವಿ ಇರಬಹುದು, ಇಂಥದ್ದೆಲ್ಲದರಿಂದ ಈಗಿನ ಮಕ್ಕಳಿನ ದೈಹಿಕ ಚಟುವಟಿಕೆಯೇ ಕಡಿಮೆ ಆಗಿರೋದ್ರಿಂದ ಅದು ಕೂಡ ಒಂದು ಕಾರಣವಾಗಬಹುದು. ಇದೆಲ್ಲಕ್ಕಿಂತ ಬಹಳ ಮುಖ್ಯವಾಗಿ ನಾವು ನೋಡುವಾಗ ಆಹಾರ ಕ್ರಮ. ಬೆಳಗಿಂದ ಸಂಜೆವರೆಗೆ ನಿಮ್ಮ ದಿನಚರಿಯನ್ನ ಹೇಳಿ, ಆಹಾರ ಕ್ರಮವನ್ನ ಹೇಳಿ, ಮಕ್ಕಳಿಗೆ ಯಾವ ರೀತಿ ಆಹಾರವನ್ನ ಕೊಡ್ತೀರಿ ಅಂತ ಅಂದಾಗ ಹೆಚ್ಚಿನ ಜನ ಪೋಷಕರು ಶುರು ಮಾಡುವಂತಹದ್ದು, ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಲೋಟ ಹಾಲು, 2 ಬಿಸ್ಕೆಟ್ ಕೊಡ್ತೀವಿ ಡಾಕ್ಟ್ರೆ ಅಂತ. ಸೊ ಈ ಬಿಸ್ಕೆಟ್ನ ಯಾವ್ದ್ರಿಂದ ಮಾಡಿರ್ತಾರೆ? ಮುಖ್ಯವಾದ ಇಂಗ್ರೀಡಿಯೆಂಟ್ ಬಿಸ್ಕೆಟ್ ಅಲ್ಲಿ ಅಥವಾ ಯಾವುದೇ ಬೇಕರಿ ಪದಾರ್ಥ ತೆಗೆದುಕೊಳ್ಬಹುದು, ಮೈದಾ ಹಿಟ್ಟು. ತುಂಬಾ ಸಿಂಪಲ್ ಆಗಿ ಹೇಳಬೇಕು ಅಂತಂದ್ರೆ, ನಾವು ಸಣ್ಣವರಿದ್ದಾಗ ಈ ಮೈದಾ ಹಿಟ್ಟನ್ನ ಯಾವುದಕ್ಕಾಗಿ ಬಳಸ್ಕೊಳ್ತಾ ಇದ್ವಿ? ನಮ್ಮನೇಲಿ ಗಮ್ ಇಲ್ಲ ಅಂತಂದ್ರೆ, ಏನಾದ್ರೂ ಅಂಟಿಸ್ಬೇಕು ಅಂತಂದ್ರೆ ಇಮಿಡಿಯೇಟ್ ಆಗಿ ಒಂದ್ ಸ್ವಲ್ಪ ಮೈದಾ ಹಿಟ್ಟು ನೀರು ಹಾಕಿ ಕಲಸಿ ಅದನ್ನ ಹಚ್ಚಿ ಅಂಟಿಸುವಂಥದ್ದನ್ನ ಮಾಡ್ತಾ ಇದ್ವಿ. ಒಮ್ಮೆ ಯೋಚನೆ ಮಾಡಿ, ಇಷ್ಟು ಅಂಟಿ ಹಿಡ್ಕೊಳ್ಳುವಂತಹ ಪ್ರಾಪರ್ಟಿ ಇರುವಂತಹ ಒಂದು ವಸ್ತುವನ್ನ, ಒಂದು ಆಹಾರ ಪದಾರ್ಥವನ್ನ ಬೆಳಿಗ್ಗೆ ಎದ್ದ ಕೂಡಲೇ ನಾವು ಕೊಟ್ವಿ ಅಂತಂದ್ರೆ ನಮ್ಮ ಇಂಟೆಸ್ಟೈನಲ್ ಮೂವ್ಮೆಂಟ್ಸ್ ಹೇಗಾಗಬೇಕು, ಗಟ್ಟಿ ಅದು ಅಂಟಿ ಹಿಡ್ಕೊಂಡು ಬಿಡುತ್ತೆ, ಅದು ಮಲಬದ್ಧತೆಯನ್ನ ಉತ್ಪತ್ತಿ ಮಾಡುತ್ತೆ. ಸೊ ಈ ತರದ್ ಎಲ್ಲದರಿಂದ, ಇದೊಂದೇ ಅಂತಲ್ಲ, ಯಾವುದೇ ಮೈದಾ ಹಿಟ್ಟು ಹಾಕಿ ಮಾಡಿರುವಂತಹ ಪದಾರ್ಥ ಇರ್ಬೋದು, ಅಥವಾ ಸೋಡಾ ಹಾಕಿರುವಂತದ್ದು, ರೈಸಿಂಗ್ ಏಜೆಂಟ್ಸ್, ಆರ್ಟಿಫಿಷಿಯಲ್ ಫ್ಲೇವರ್ಸ್, ಈ ತರದೆಲ್ಲ ಹಾಕಿರುವಂತಹ ಆಹಾರ ಪದ್ಧತಿ, ನೀರು ಕಡಿಮೆ ಕುಡಿಯುವಂತಹದ್ದು, ಕಡಿಮೆ ದೈಹಿಕ ಚಟುವಟಿಕೆ, ಇಂಥದ್ದೆಲ್ಲದರಿಂದ ಏನಾಗುತ್ತೆ ಅಂತಂದ್ರೆ ಮಲ ಗಟ್ಟಿ ಆಗ್ತಾ ಹೋಗುತ್ತೆ. ಹಾಗೆ ಯಾವಾಗ ಮಲ ಗಟ್ಟಿ ಆಗ್ತಾ ಹೋಗುತ್ತೋ ಆಗ ಮಕ್ಕಳಿಗೆ ಸಹಜವಾಗಿ ಹೊಟ್ಟೆ ನೋವು ಕಾಣಿಸ್ಕೊಳ್ಳುತ್ತೆ. ಮಲ ಮಾಡುವಂತಹ ಸಂದರ್ಭದಲ್ಲಿ, ಮಲ ವಿಸರ್ಜನೆಯ ಸಂದರ್ಭದಲ್ಲಿ ನೋವು ಕಾಣಿಸ್ಕೊಳ್ಳುತ್ತೆ. ನೋವು ಆಗೋ ಕಾರಣಕ್ಕೆ ಮಕ್ಕಳು ಏನ್ ಮಾಡ್ತಾರೆ, ಮತ್ತೆ ಕಟ್ಟಿ ಹಿಡಿತಾರೆ. ಸೊ ಇದೊಂದು ಸೈಕಲ್ ರೀತಿಯಲ್ಲಿ ಆಗುತ್ತೆ. ಮಲ ಗಟ್ಟಿ ಆಗ್ತಾ ಇರುತ್ತೆ, ಗಟ್ಟಿ ಆಗೋದ್ರಿಂದ ಮಕ್ಕಳು ಮಲ ವಿಸರ್ಜನೆ ಮಾಡುವಾಗ ಮಲವನ್ನ ಕಟ್ಟಿ ಹಿಡಿಯೋದಕ್ಕೆ ಶುರು ಮಾಡ್ತಾರೆ. ಕಟ್ಟಿ ಹಿಡಿಯೋದ್ರಿಂದ ಮತ್ತೆ ಮಲ ಗಟ್ಟಿ ಆಗುತ್ತೆ, ಮತ್ತೆ ಮಲಬದ್ಧತೆ ಆಗುತ್ತೆ. ಇದೇ ಹಂತವಾಗಿ ಇದೇ ಮುಂದುವರಿಯಿತು ಅಂತಂದಾಗ ಫಿಷರ್ಸ್ ಉತ್ಪತ್ತಿ ಆಗಬಹುದು, ಅಥವಾ ಗುದದ್ವಾರದಲ್ಲಿನ ಬಿರುಕು ಅಂತ ಕರಿತೀವಿ ಅದು, ಅಥವಾ ಬ್ಲೀಡಿಂಗ್ ಆಗಬಹುದು, ರಕ್ತಸ್ರಾವ ಆಗುವಂತಹದ್ದು ಶುರುವಾಗಬಹುದು, ಕರುಳಿನ ಹೊಟ್ಟೆಯಲ್ಲಿ ನೋವು ಕಾಣಿಸ್ಕೊಳ್ಳುವಂತಹದ್ದು ಶುರುವಾಗಬಹುದು, ಗುದದ್ವಾರದಲ್ಲಿ ನೋವು ಕಾಣಿಸ್ಕೊಳ್ಳುವಂಥದ್ದು ಶುರುವಾಗಬಹುದು. ಮಕ್ಕಳು ಊಟ ಸೇವನೆಯನ್ನ ಕಡಿಮೆ ಮಾಡೋದಕ್ಕೆ ಶುರು ಮಾಡಬಹುದು, ರಗಳೆ ಮಾಡೋದಕ್ಕೆ ಶುರು ಮಾಡಬಹುದು. ಇಂತಹ ಎಲ್ಲ ಲಕ್ಷಣಗಳನ್ನ ನಾವು ನೋಡಬಹುದು. ಹಾಗಾದ್ರೆ ಇದಕ್ಕೆ ಪರಿಹಾರ ಏನು? ಈಗಾಗಲೇ ನಮ್ಮೆಲ್ಲರಿಗೂ ಗೊತ್ತಿರುವಂತಹ ವಿಚಾರವೇ. ಮೊದಲನೇದಾಗಿ ಬೇಕರಿ ಪದಾರ್ಥವನ್ನ ಯಾವ ಕಾರಣಕ್ಕೂ ಮಕ್ಕಳಿಗೆ ಕೊಡೋದಕ್ಕೆ ಹೋಗಬಾರ್ದು. ಜೊತೆಗೆ ಮೈದಾ ಹಿಟ್ಟಿನಿಂದ ಮಾಡಿರುವಂತಹ ಯಾವುದೇ ಆಹಾರ ಪದಾರ್ಥವನ್ನ ಮಕ್ಕಳಿಗೆ ಕೊಡುವಂತಹ ರೂಢಿಯನ್ನ ಕಡಿಮೆ ಮಾಡ್ತಾ ಹೋಗ್ಬೇಕಾಗತ್ತೆ. ಏನು ಕೊಡಬಹುದು ಅಂತ ನೋಡೋದಾದ್ರೆ, ನಾರು ಮತ್ತೆ ನೀರು, ಇವೆರಡೂ ಕೂಡ ಮಲಬದ್ಧತೆಯನ್ನು ತಡೆಗಟ್ಟುವಲ್ಲಿ ತುಂಬಾ ಪ್ರಮುಖವಾದಂತಹ ಪಾತ್ರವನ್ನ ವಹಿಸುತ್ತೆ. ಈಗ ನಾವು ಅಡುಗೆ ಮನೆಯಲ್ಲಿ ಅಡುಗೆ ಮಾಡುವಾಗ ಪಾತ್ರೆಗೆ ತಳ ಹಿಡಿದಿದೆ ಅಂತಂದ್ರೆ, ಅಥವಾ ಇನ್ನೇನೋ ಹಿಡ್ಕೊಂಡಿದೆ ಅಂತಂದ್ರೆ ಏನ್ ಮಾಡ್ತೀವಿ? ನಾರಿನಿಂದ ಅದನ್ನ ಉಚ್ತೀವಿ. ಯಾವಾಗ ನಾರಿನಿಂದ ಉಚ್ತೀವೋ ಅದು ಸ್ಕ್ರೇಪ್ ಆಗಿ ಹೊರಗಡೆ ಹೋಗುತ್ತೆ.
ಅದೇ ರೀತಿಯಲ್ಲಿ ಮಲಬದ್ಧತೆ ಆಗ್ತಾ ಇದೆ ಅಂತಂದಾಗ ಈ ನಾರಿನ ಪದಾರ್ಥವನ್ನ ಹೆಚ್ಚಾಗಿ ಕೊಡೋದ್ರಿಂದ, ಉದಾಹರಣೆಗೆ ಸೊಪ್ಪು, ತರಕಾರಿ, ಹಣ್ಣುಗಳು ಇಂತಹವನ್ನ ಹೆಚ್ಚಾಗಿ ಕೊಡೋದ್ರಿಂದ ಏನಾಗುತ್ತೆ ಅಂತಂದ್ರೆ ಅದರಲ್ಲಿರುವಂತಹ ನಾರಿನ ಪದಾರ್ಥ ಒಳಗಿರುವಂತಹ ಮಲವನ್ನ ಸಲೀಸಾಗಿ ಹೊರಗಡೆಗೆ ತೆಗೆದುಕೊಂಡು ಹೋಗುತ್ತೆ. ಜೊತೆಗೆ ನೀರು, ಯಥೇಚ್ಛವಾಗಿ ದೇಹಕ್ಕೆ ಅವಶ್ಯಕತೆ ಇರುವಷ್ಟು ನೀರನ್ನ ಕೊಡುವಂತಹದ್ದು ಕೂಡ ತುಂಬಾ ಮುಖ್ಯ ಆಗುತ್ತೆ. ಇನ್ನು ಈ ಪರಿಹಾರದ ಜೊತೆಗೆ ಮಲಬದ್ಧತೆ ನಿವಾರಣೆ ಆಗೋದಕ್ಕೆ ನಾವು ಮನೆಯಲ್ಲಿ ಏನು ಮಾಡಬಹುದು ಅಂತ ಕೇಳೋದಾದ್ರೆ, ಅಥವಾ ಕೆಲವೊಂದು ಪೋಷಕರು ಕೇಳ್ಬೋದು, ಬಿಸ್ಕೆಟ್ ಕೊಡಬೇಡಿ ಅಂತ ಹೇಳಿದ್ರಿ, ಹಾಗಾದ್ರೆ ಅದರ ಬದಲಾಗಿ ನಾವು ಏನು ಕೊಡಬೇಕು ಅಂತ ಕೇಳೋದಾದ್ರೆ, ರಾತ್ರಿ ಒಂದಷ್ಟು ದ್ರಾಕ್ಷಿಯನ್ನ ನೆನೆಸಿಟ್ಟು ಅದನ್ನ ಬೆಳಗ್ಗೆ ಕೊಡುವಂತಹದ್ದು ತುಂಬಾ ಒಳ್ಳೆಯ ಪ್ರಕ್ರಿಯೆ. ಇದರಿಂದಾಗಿ ಏನಾಗುತ್ತೆ ಅಂತಂದ್ರೆ ಮಲ ಕೂಡ ಸಲೀಸಾಗಿ ಹೋಗುತ್ತೆ, ಅದರ ಜೊತೆಗೆ ಪೌಷ್ಟಿಕಾಂಶ ಸಹ ಸಿಗುತ್ತೆ. ಈಗ ಎಷ್ಟೋ ಜನ ಮಕ್ಕಳಲ್ಲಿ ನಾವು ರಕ್ತಹೀನತೆಯನ್ನ ಸಹ ನೋಡ್ತಾ ಇದ್ದೀವಿ. ಇಂತಹ ಸಾಕಷ್ಟು ಪೌಷ್ಟಿಕಾಂಶದ ಸಮಸ್ಯೆಗಳು ಕೂಡ ಬಗೆಹರಿಯುತ್ತೆ ಹೀಗೆ ದ್ರಾಕ್ಷಿಯನ್ನು ಕೊಡುವುದರಿಂದ. ಜೊತೆಗೆ ಪಿತ್ತ ಕೂಡ ಬ್ಯಾಲೆನ್ಸ್ ಆಗ್ತಾ ಹೋಗುತ್ತೆ. ಹಾಗಾಗಿ ರಾತ್ರಿ ನೆನೆಸಿಟ್ಟು ಬೆಳಿಗ್ಗೆ ದ್ರಾಕ್ಷಿಯನ್ನು ಕೊಡುವಂತಹದನ್ನ ರೂಢಿ ಮಾಡಬಹುದು. ಹಾಗೆಯೇ ಬೆಳಗ್ಗೆ ಮುಂಚೆ ಬಿಸಿ ನೀರಿಗೆ 1 ಚಮಚ ತುಪ್ಪವನ್ನು ಹಾಕಿ ಕೊಡೋದ್ರಿಂದ ಮೂಳೆಗಳು ಕೂಡ ಗಟ್ಟಿಯಾಗುತ್ತೆ, ಹಾಗೆ ಮಲ ಕೂಡ ಸಲೀಸಾಗಿ ಹೊರಗಡೆ ಹೋಗುತ್ತೆ. ಹೇಗೆ ನಮಗೆ ಯಾವುದಾದ್ರೂ ಹೊಲಿಗೆ ಮಿಷನ್ಗೆ, ವೆಹಿಕಲ್ಗೆ ಮೂವ್ಮೆಂಟ್ ಸರಿಯಾಗಿ ಆಗ್ತಿಲ್ಲ ಅಂತಂದಾಗ ಸ್ವಲ್ಪ ಆಯಿಲ್ ಅನ್ನು ಹಾಕಿದಾಗ ಹೇಗೆ ಮೂವ್ಮೆಂಟ್ ಸರಿಯಾಗುತ್ತೋ ಹಾಗೆಯೇ ಮಲದ ಮೂವ್ಮೆಂಟ್ ಕೂಡ ಸರಿಯಾಗ್ತಾ ಹೋಗುತ್ತೆ. ಇದರ ಜೊತೆಗೆ ಸ್ವಲ್ಪ ಮಟ್ಟಿಗಾದ್ರೂ ಮಕ್ಕಳಿಗೆ ದೈಹಿಕ ಚಟುವಟಿಕೆ ಇರಲಿ, ಟಿವಿ ಮೊಬೈಲ್ನ ಹೊರತಾಗಿ ಸ್ವಲ್ಪ ದೈಹಿಕ ಚಟುವಟಿಕೆ ಇರುವಂತಹ ಯಾವುದಾದ್ರೂ ಒಂದಷ್ಟು ಆಕ್ಟಿವಿಟೀಸ್ನಲ್ಲಿ ಮಕ್ಕಳನ್ನ ತೊಡಗಿಸ್ಕೊಳ್ಳುವಂತಹದ್ದು ಕೂಡ ತುಂಬಾ ಒಳ್ಳೆಯದು. ಈ ಮಲಬದ್ಧತೆ ಅನ್ನುವಂತಹದನ್ನ ಯಾವುದೇ ಕಾರಣಕ್ಕೂ ಮಕ್ಕಳಲ್ಲಿ, ಅದರಲ್ಲೂ ಎಸ್ಪೆಷಲ್ ನಿರ್ಲಕ್ಷ್ಯ ಮಾಡೋದಕ್ಕೆ ಹೋಗಬೇಡಿ. ಯಾಕೆ ಅಂತಂದ್ರೆ ಆ ಸಮಯದಲ್ಲಿ ಅದಕ್ಕೆ ಪರಿಹಾರ ಸಿಗಲಿಲ್ಲ ಅಂತಂದ್ರೆ ಇದೊಂದು ರೀತಿ ಹೇಗಾಗುತ್ತೆ ಅಂದ್ರೆ ಜೀವನ ಪೂರ್ತಿ ನಮ್ಮೊಟ್ಟಿಗೆ ಬರುವಂತಹ ಕಾಯಿಲೆಯಾಗಿ ಮಾರ್ಪಾಡಾಗ್ಬಿಡಬಹುದು. ಹಾಗಾಗಿ ಈ ಸಮಸ್ಯೆಯನ್ನ ನಿರ್ಲಕ್ಷ್ಯ ಮಾಡದೆ ಪರಿಹಾರವನ್ನ ಕಂಡುಕೊಳ್ಳಿ.